ಎಲ್ಲರಿಗೆ ನಮಸ್ಕಾರ. ಬಾಗಲಕೋಟೆ ವಾತಾವರಣ ಪೂರ್ತಿ ಶಾಂತವಾಗಿದೆ. 19 ತಾರೀಕು ಏನು ಇನ್ಸಿಡೆಂಟ್ ಆಯಿತು ಅದರ ವಿಚಾರವಾಗಿ ನಾವು ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅದು ನಂತರ 2 ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಯಿತು ಅದರ ವಿಚಾರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕಳೆದ 5 ದಿನದಿಂದ ನಮ್ಮದು ಎಲ್ಲ ವಾತಾವರಣ ಶಾಂತಿದೆ, ಯಾವುದೂ ಇನ್ಸಿಡೆಂಟ್ ಆಗಿಲ್ಲ. ಇವತ್ತು ಕೂಡ ಎಲ್ಲ ರೀತಿ ಪೀಸ್ಫುಲ್ ಇದೆ. ನಾವು ಎಲ್ಲ ರೀತಿ ಬಂದೋಬಸ್ತ್ ಮಾಡಿದ್ದೀವಿ. ನಮ್ಮ ಪೊಲೀಸ್ ಅವರು ಇದ್ದಾರೆ. ಪಬ್ಲಿಕ್ ಸ್ಕೂಲ್ಸ್, ಶಾಪ್ಸ್, ಕಾಲೇಜಸ್, ಅಂಗಡಿ ಎಲ್ಲ ಓಪನ್ ಇದೆ. ಎಲ್ಲ ಸಾಮಾನ್ಯ ರೀತಿ ನಡೀತಾ ಇದೆ. ಕೆಲವು ಆರ್ಗನೈಸರ್ಸ್ ಕಡೆಯಿಂದ, ಸಂಘಟನೆ ಕಡೆಯಿಂದ ಕಾಲ್ ಇತ್ತು ನಾವು ಓಲ್ಡ್ ಬಾಗಲಕೋಟೆಯಲ್ಲಿ ಎಲ್ಲಿ ನಾವು 163 ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅವರು ಕೂಡ ನಮ್ಮ ಜೊತೆ ಕಾಪ್ರೇಟ್ ಮಾಡಿ ಅಲ್ಲಿ ಪ್ರತಿಭಟನೆ ಕ್ಯಾನ್ಸಲ್ ಮಾಡಿ ಇಲ್ಲಿ DC ಆಫೀಸಲ್ಲಿ ನಾವು ನಗರಲ್ಲಿ ಅವರು ಇಲ್ಲಿಗೆ ಕರೆ ಕೊಟ್ಟಿದ್ದಾರೆ. ನಮಗೆ ಅವರು ಲೆಟರ್ ಕೊಟ್ಟು ನಾವು ರೈಟಿಂಗಲ್ಲಿ ಯಥಾವಹಿತವಾಗಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಅವರು ಇವತ್ತು ಬೆಳಿಗ್ಗೆ 10 ಗಂಟೆ, ಸುಮಾರು 10 ಗಂಟೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಈ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪಬ್ಲಿಕ್ ಮೂವ್ಮೆಂಟ್ ಸ್ಮೂತಾಗಿ ಇದೆ. ಸ್ಕೂಲ್ಸ್, ಕಾಲೇಜಸ್, ಮತ್ತೊಮ್ಮೆ ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ಯಾರಿಗೇನೂ ತೊಂದರೆ ಇಲ್ಲ. ಆದರೆ ನಾವು ಪ್ರಿಕಾಷನ್ ಬೇಸಿಸ್ ಮೇಲೆ ಎಲ್ಲ ಕಡೆ ಬಂದೋಬಸ್ತ್ ಮಾಡಿದ್ದೀವಿ, ಇಡೀ ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ದೀವಿ. ಇದೇ ರೀತಿ ಸೋಷಿಯಲ್ ಮೀಡಿಯಾಲಿ ಕೂಡ ನಾವು ನಿಗಾ ವಹಿಸಿದ್ದೀವಿ. ಸೋಷಿಯಲ್ ಮೀಡಿಯಾಲಿ ಯಾವುದು ಏನಾದರೂ ಪ್ರೊವೊಕೇಟಿವ್ ಕಂಟೆಂಟ್ ಇಲ್ಲಿ ಅನ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಈ ಥರ ಮಾಡಿದ್ರು ಇದ್ರಲ್ಲಿ ಈಗಾಗಲೇ ನಾವು ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ನಾವು ವಾಚ್ ಇಡ್ತಾ ಇದ್ದೀವಿ. ನಾವು ಎಲ್ಲ ಕಮ್ಯುನಿಟಿ ಲೀಡರ್ಸ್ ಜೊತೆ ಟಚಲ್ಲಿ ಇದ್ದೀವಿ. ಎಲ್ಲರೂ ನಮಗೆ ತುಂಬ ಕಾಪ್ರೇಟ್ ಮಾಡ್ತಾ ಇದ್ದಾರೆ. ನಾನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಾಗಲಕೋಟೆಯಲ್ಲಿ ಇದೇ ರೀತಿ ಏನು ಶಾಂತಿ ಬಂದಿದೆ, ಇದೇ ರೀತಿ ಮುಂದಿನ ದಿವಸ ಅಲ್ಲಿ ಇರಬೇಕು. ನಮ್ಮ ಬಾಗಲಕೋಟೆ ಜನರಿಗೋಸ್ಕರ, ಮಕ್ಕಳಿಗೋಸ್ಕರ, ಸ್ಟೂಡೆಂಟ್ಸ್ಗೋಸ್ಕರ. ಅವ್ರದ್ದು 28ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲರಿಗೆ ಅಪೀಲ್ ಮಾಡ್ತಾ ಇದ್ದೀನಿ, ತಾವು ಯಾವ ರೀತಿ ನಮಗೆ 4-5 ದಿವಸದಿಂದ ಸಹಕರಿಸಿದ್ದೀರಾ, ಇನ್ನು ಮುಂದೆ ಕೂಡ ಅದೇ ರೀತಿ ತಾವು ಸಹಕರಿಸಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಶಾಂತಿ ವ್ಯವಸ್ಥೆ ಮೇಂಟೈನ್ ಇರುತ್ತೆ ನಮ್ಮಲ್ಲಿ. ಇದನ್ನು ಎಲ್ಲ ಡಿಸ್ಟ್ರಿಕ್ಟ್ ವೈಡ್ ಹೇಳ್ತಾ ಇದ್ದೀನಿ. ನಾವು ಎಲ್ಲ ಕಡೆ ಭದ್ರತೆ ಮಾಡಿದ್ದೀವಿ ಪ್ರಿಕಾಷನರಿ ಬೇಸಿಸ್ ಮೇಲೆ. ಈಗಾಗಲೇ ನಾನು ನಂಬರ್ಸ್ ಕೊಟ್ಟಿದ್ದೀನಿ. ನಾವು ಸಾಕಷ್ಟು ಜನ ಇದ್ದೀವಿ. ನನಗೆ ಸೇರಿ ನನಗೆ 2 SPs ಇದ್ದೀವಿ, 3 ಅಡಿಷ್ನಲ್ SPs ಇದ್ದಾರೆ. ನಮ್ಮಲ್ಲಿ DYSPs ಬಂದಿದ್ದಾರೆ, 10 DYSPs ಬಂದಿದ್ದಾರೆ ಸುಮಾರು. ಎಲ್ಲರೂ ಇದ್ದೀವಿ. ಎಲ್ಲ ಚೆಕ್ ಪೋಸ್ಟಲ್ಲಿ ಅವರು ತಮ್ಮ ಡ್ಯೂಟಿ ಮಾಡ್ತಾ ಇದ್ದಾರೆ. ಸರ್, ಈಗ ಕಾರ್ಯಕರ್ತರನ್ನ ಅಲ್ಲಲ್ಲೇ ತಡೆಯುವಂಥ ಪ್ರಯತ್ನ ಮಾಡಬಾರ್ದು ಯಾವುದು ಆ ಥರ ಪ್ರಯತ್ನ ಇಲ್ಲ. ಅವರು ನಮಗೆ ಅವರೇ ಬಂದು ಕರೆ ಕೊಟ್ಟಿದ್ದಾರೆ ನಿನ್ನೆಗೆ. ಅವರು ಅಲ್ಲಿ ಪ್ರತಿಭಟನೆ ಮಾಡಲ್ಲ. 163 ಎಲ್ಲಿ BNS 163 ಪ್ರಕಾರ ಎಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ ಅವರು ಹೋಗಲ್ಲ. ಶಾಂತವಾಗಿ ಅವರು ಇಲ್ಲಿ ಮಾಡ್ತಾರೆ. ನಾವು ಕೂಡ ಅವ್ರ ಜೊತೆಗೆ ಫುಲ್ಲಿ ಕಾಪ್ರೇಟ್ ಮಾಡ್ತಾ ಇದ್ದೀವಿ. ಅವರು ಶಾಂತವಾಗಿ ಇಲ್ಲಿಗೆ ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ. ನಾವು ಕೂಡ ಎಲ್ಲಿ ತಡೆ ಹಾಕ್ತಾ ಇಲ್ಲ. ಹೇಳ್ತಾರೆ ಸರ್, ನಮ್ಮ ಹತ್ತಿಕ್ಕುವಂತ ಪ್ರಯತ್ನ ಮಾಡಕತ್ತಾರ. ಯಾವುದೂ ಇಲ್ಲ. ತಾವು ದಯವಿಟ್ಟು ತಮ್ಮದು ತಾಲೂಕು ಲೆವೆಲಲ್ಲಿ ಕೂಡ ರಿಪೋರ್ಟರ್ಸ್ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಎಲ್ಲಿ ಬ್ಲಾಕೇಜ್ ಇಲ್ಲ, ಏನೂ ಇಲ್ಲ. ಸತತವಾಗಿ ಬರ್ತಾ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಬಟ್ ನಾವು ವಾಚ್ ಇಟ್ಟಿದ್ದೀವಿ. ಅದು ನಮ್ಮ ಕೆಲಸ ಇದೆ. ವಾಚ್ ಇಟ್ಟಿದ್ದೀವಿ, ಮಾಡ್ತಾ ಇದ್ದೀವಿ. ಏನಾದರೂ ಇವರು ಮಾಡ್ತಾರೆ ಅಂತ ಏನಿಲ್ಲ. 1% ಕಿಡಿಕಡಿಗಳು ಏನಾದರೂ ಮಿಸ್ಕ್ರಿಯೇಷನ್, ಇದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಏನಾದರೂ ಅವರು ಹೋದರೆ ನಾವು ಇಮಿಡಿಯೇಟ್ಲಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.